ಪ್ರತಿಯೊಬ್ಬರ ಹೆಬ್ಬೆರಳು ಗುರುತು ಹೇಗೆ ಬೇರೆ ಬೇರೆ ಆಗಿದೆಯೋ ಹಾಗೆ ಪ್ರತಿಯೊಬ್ಬರ ಕರ್ಮ, ದೈಹಿಕ ಸ್ಥಿತಿ, ಮಾನಸಿಕತೆ ಬೇರೆ ಬೇರೆಯಾಗಿರುತ್ತದೆ. ಸಿದ್ಧಯೋಗದ ವಿಶೇಷತೆ ಏನೆಂದರೆ ಅವರವರ ದೈಹಿಕ ಸಮಸ್ಯೆಗಳಿಗೆ ಅನುಗುಣವಾಗಿ ತಾನಾಗಿ ಯೋಗ ಪ್ರಾಣಾಯಾಮ ನಡೆಯುತ್ತದೆ. ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿಯೇ 15 ನಿಮಿಷ ಧ್ಯಾನ ಮಾಡಬೇಕು. ಇನ್ನುಳಿದ ಸಮಯದಲ್ಲಿ ಸಂಜೀವಿನಿ ಮಂತ್ರವನ್ನು ಹಲ್ಲು ನಾಲಿಗೆ ತುಟಿ ಅಲುಗಾಡಿಸದೆ ಮಾನಸಿಕವಾಗಿ ಜಪ ಮಾಡಬೇಕು. 2009ರವರೆಗೆ ಗುಪ್ತವಾಗಿದ್ದ ಈ ಮಂತ್ರ ಗುರುಕೃಪೆಯಿಂದ ಇಂದು ಎಲ್ಲರಿಗೂ ಸಿಗುತ್ತಿದೆ. ಇದು ಸಾವಿರಾರು ವರ್ಷದಿಂದ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಮಂತ್ರವಾಗಿದೆ. ಸಿದ್ಧಯೋಗದಲ್ಲಿ ಯಾರು ಎಲ್ಲಿಯೂ ಕಲಿಯಲು ಹೋಗಬೇಕಾಗಿಲ್ಲ. ಗುರು ನಿಮ್ಮೊಳಗೆ ಇದ್ದಾನೆ. ಆ ಗುರುವಿನ ಶಕ್ತಿ ಈ ಧ್ಯಾನದಿಂದ ನಮ್ಮೊಳಗೆ ಜಾಗೃತಗೊಳ್ಳುತ್ತದೆ. ಭಗವಾನ್ ಶ್ರೀಕೃಷ್ಣನು ಎಲ್ಲ ಯಜ್ಞಗಳಿಗಿಂತ ಜಪಯಜ್ಞವೇ ಶ್ರೇಷ್ಠ ಎಂದಿದ್ದಾರೆ. ಇಲ್ಲಿಯೂ ಸಹ ಗುರುಗಳು ಸಂಜೀವಿನಿ ಮಂತ್ರವನ್ನು ನೀಡುವರು. ನಾವು ಆ ಮಂತ್ರವನ್ನು ಮಾನಸಿಕ ಜಪ ಮಾಡಬೇಕಾಗುತ್ತದೆ. ಸಂಜೀವಿನಿ ಮಂತ್ರ ಜಪದಿಂದ ನಮ್ಮ ಕುಂಡಲಿನಿ ಶಕ್ತಿ ಜಾಗೃತಗೊಳ್ಳುತ್ತದೆ. ಕರ್ಮಗಳ ಕ್ಷಯವಾಗುತ್ತದೆ. ವಿಘ್ನಗಳ ನಾಶವಾಗುತ್ತದೆ. ಕ್ಲೀನ್ ಕ್ರಿಯೇಷನ್ ಕ್ಲೀನ್ ಕ್ಲೀನ್ ಕ್ರಿಯೇಷನ್ ಕ್ಲೀನ್ ಕ್ಲೀನ್ ಕ್ರಿಯೇಷನ್ ಕ್ಲೀನ್.